ಏರ್ ಇಂಡಿಯಾ ವಿಮಾನ ದುರಂತದ ಬಳಿಕ ಕಂಪನಿಯ ಅಂತಾರಾಷ್ಟ್ರೀಯ ಸೇವೆಗಳ ಮೇಲೆ ಗಂಭೀರ ಪರಿಣಾಮ ಬಿದ್ದಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡುತ್ತಿದ್ದ AI-171 ಬೋಯಿಂಗ್ 787 ಡ್ರೀಮ್ಲೈನರ್ ವಿಮಾನ ಪತನಗೊಂಡು 241 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಮೃತಪಟ್ಟಿದ್ದರು. ಈ ದುರ್ಘಟನೆ ನಂತರ ಏರ್ ಇಂಡಿಯಾ ತನ್ನ ವಿಸ್ತೃತ ವಿಮಾನ ಸೇವೆಗಳಲ್ಲಿ 15% ರದ್ದುಪಡಿಸಲಿದೆ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಡ್ರೀಮ್ಲೈನರ್ ಬೋಯಿಂಗ್ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದಿರುವುದರಿಂದ ಭಾರತದಿಂದ ಹೊರಡುವ ಹಲವು ವಿಮಾನಗಳು ರದ್ದಾಗಿವೆ. ಜೂನ್ 12 ರಿಂದ 17 ನಡುವೆ 83 ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ಅದರಲ್ಲಿ 66 ವಿಮಾನಗಳು ಬೋಯಿಂಗ್ 787 ಆಗಿವೆ ಎಂದು DGCA ವರದಿ ಮಾಡಿದೆ. ವಿಮಾನದ ತಾಂತ್ರಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ದೆಹಲಿ, ಲಂಡನ್, ಪ್ಯಾರಿಸ್, ದುಬೈ ಇನ್ನೂ ಹಲವು ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ಟಾಟಾ ಕಂಪನಿಯ ಸ್ವಾಧೀನದ ಬಳಿಕ ಏರ್ ಇಂಡಿಯಾ ತನ್ನ ಬ್ರ್ಯಾಂಡ್ ಇಮೇಜ್ ನಿರ್ಮಾಣದಲ್ಲಿ ಗಮನಹರಿಸಿದ್ದು, ವಿಮಾನಗಳ ತಾಂತ್ರಿಕ ಪರಿಶೀಲನೆಯನ್ನು ಕಡೆಗಣಿಸಿರುವ ಆರೋಪ ಕೇಳಿಬಂದಿದೆ. ವಿಮಾನ ಸೇವೆಗಳ ಸುರಕ್ಷತೆ ಮತ್ತು ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ತಾತ್ಕಾಲಿಕವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಏರ್ ಇಂಡಿಯಾ ಸ್ಪಷ್ಟಪಡಿಸಿದೆ. ಮೇಂಟೆನೆನ್ಸ್ ಜವಾಬ್ದಾರಿಯ ಕೊರತೆ, ಹವಾಮಾನ ಸಮಸ್ಯೆಗಳು, ತಾಂತ್ರಿಕ ದೋಷಗಳು ಈ ನಿರ್ಧಾರಕ್ಕೆ ಕಾರಣವೆಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಸದ್ಯ ವಿಮಾನಗಳ ಸುರಕ್ಷತೆ ಮೊದಲ ಆದ್ಯತೆ ಎಂಬ ನಿಲುವಿನಲ್ಲಿ ಏರ್ ಇಂಡಿಯಾ ಹೆಚ್ಚಿನ ವಿಮಾನಗಳನ್ನು ತಾತ್ಕಾಲಿಕವಾಗಿ ಸೇವೆಯಿಂದ ಹಿಂದಕ್ಕೆ ತೆಗೆದುಕೊಂಡಿದೆ. ಟಾಟಾ ಗ್ರೂಪ್ ಮತ್ತು ಏರ್ ಇಂಡಿಯಾ ಅಧ್ಯಕ್ಷರಾದ ಎನ್ ಚಂದ್ರಶೇಖರನ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ನಮಗೆ ಆಘಾತವಾಗಿದೆ, ಇದೊಂದು ಅತ್ಯಂತ ದುಃಖದ ಸ್ಥಿತಿ. ಈ ವಿಮಾನ ಮತ್ತು ಅದರ ಎಂಜಿನ್ಗಳಿಗೆ ಯಾವುದೇ ತಾಂತ್ರಿಕ ಎಚ್ಚರಿಕೆಗಳಿರಲಿಲ್ಲ. ಇತ್ತೀಚೆಗಷ್ಟೇ ಎಂಜಿನ್ ಅನ್ನು ಮರುಸ್ಥಾಪಿಸಲಾಗಿತ್ತು ಎಂದು ಹೇಳಿದ್ದಾರೆ. ವಿಮಾನ ಯಾವುದೇ ರೆಡ್ ಫ್ಲಾಗ್ ಇಲ್ಲದೆ ಕ್ಲೀನ್ ಮೇಂಟೆನೆನ್ಸ್ ಇತಿಹಾಸ ಹೊಂದಿತ್ತು. ಪೈಲಟ್ಗಳು ಅತ್ಯುತ್ತಮ ತರಬೇತಿ ಪಡೆದವರು, ಹೆಚ್ಚು ಅನುಭವ ಹೊಂದಿದವರು. ಎಂಜಿನ್ಗಳು ಹೊಸದಾಗಿದ್ದು ಕೆಲ ತಿಂಗಳ ಹಿಂದಷ್ಟೇ ಮರುಸ್ಥಾಪನೆಯಾಗಿದ್ದವು ಎಂದು ಹೇಳಿದ್ದಾರೆ. FMCG ಕ್ಷೇತ್ರದಲ್ಲಿ ಮುಕೇಶ್ ಅಂಬಾನಿಯವರ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ 8,000 ಕೋಟಿ ಹೂಡಿಕೆಯಿಂದ ಪಾನೀಯ ಉದ್ಯಮವನ್ನು ವಿಸ್ತರಿಸಲು ತೀರ್ಮಾನಿಸಿದೆ. ಕೋಕ್ ಮತ್ತು ಪೆಪ್ಸಿಗೆ ತೀವ್ರ ಸ್ಪರ್ಧೆ ನೀಡಲು ಕ್ಯಾಂಪಾ ಸೋಡಾ, ಜ್ಯೂಸ್ ಹಾಗೂ ಹೊಸ ಉತ್ಪನ್ನಗಳನ್ನು ನವೀಕೃತ ಪ್ಯಾಕ್ನಲ್ಲಿ ತಯಾರಿಸಿ ಮಾರುಕಟ್ಟೆಗೆ ತರಲಾಗುತ್ತಿದೆ. ಈ ಹೂಡಿಕೆಯಿಂದ ಉದ್ಯೋಗಾವಕಾಶ, ಬ್ರ್ಯಾಂಡ್ ಡಿವರ್ಸಿಫಿಕೇಷನ್ ಕೂಡ ಸಾಕಷ್ಟು ಹೆಚ್ಚಾಗಲಿದೆ ಎಂದು ವರದಿಯಾಗಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ತೀವ್ರ ನಿರೀಕ್ಷೆಯಲ್ಲಿದ್ದ ಬಡ್ಡಿದರ ಸಭೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಈಗಿನಂತೆ ಬಡ್ಡಿದರವನ್ನು 4.25% ಇಂದ 4.50% ರಷ್ಟು ಮಟ್ಟದಲ್ಲಿಯೇ ಮುಂದುವರೆಸುವುದಾಗಿ ಘೋಷಿಸಲಾಗಿದೆ. ಫೆಡ್ ಅಧ್ಯಕ್ಷ ಜೆರೋಮ್ ಪವಲ್ ಅವರ ನೇತೃತ್ವದ ಈ ಸಭೆಯಲ್ಲಿ ಅಮೆರಿಕದ ಆರ್ಥಿಕ ಸ್ಥಿತಿಗೆ ಇನ್ನಷ್ಟು ಸ್ಪಷ್ಟತೆ ಬರುವವರೆಗೆ ಯಾವುದೇ ಬದಲಾವಣೆ ಮಾಡಬಾರದು ಎಂಬ ತೀರ್ಮಾನಕ್ಕೆ ಬರಲಾಗಿದೆ ಎಂದು ಹೇಳಿದ್ದಾರೆ. 2025 ಅಂತ್ಯದೊಳಗೆ 50 ಬೇಸಿಸ್ ಪಾಯಿಂಟ್ಗಳಷ್ಟು ಬಡ್ಡಿದರ ಕಡಿತ ಸಂಭವಿಸುವ ಸಾಧ್ಯತೆಯಿದೆ ಎಂದು ಹೊಸ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಆದರೆ ತಕ್ಷಣದ ಬಡ್ಡಿದರ ಕಡಿತದ ನಿರೀಕ್ಷೆಯಿಲ್ಲ ಎಂದು ಹೇಳಿದ್ದಾರೆ. ಈ ನಿರ್ಧಾರದ ಹಿಂದೆ ಟ್ರಂಪ್ ರಾಜಕೀಯ ಒತ್ತಡವಿದ್ದರೂ ಫೆಡ್ ಅದನ್ನು ಕಡೆಗಣಿಸಿದೆ. ಟ್ರಂಪ್ ಬಡ್ಡಿದರ ಕಡಿತಕ್ಕೆ ಒತ್ತಾಯಿಸಿದ್ದರೂ ಫೆಡ್ ತನ್ನ ಧೋರಣೆಯಲ್ಲಿ ಶಿಸ್ತು ತೋರುತ್ತಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ನಿರೀಕ್ಷೆಯನ್ನು ಕಡಿಮೆ ಮಾಡಲಾಗಿದೆ. ಒಂದು ವೇಳೆ ಮುಂದಿನ ತಿಂಗಳುಗಳಲ್ಲಿ ತೀವ್ರ ಹಣದುಬ್ಬರದ ಸೂಚನೆಗಳು ಕಾಣಿಸಿಕೊಂಡರೆ ಬಡ್ಡಿದರ ಕಡಿತದ ಪ್ರಕ್ರಿಯೆ ಹೆಚ್ಚು ನಿಧಾನವಾಗಬಹುದು. ಹಣದುಬ್ಬರದ ನಿರೀಕ್ಷೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಫೆಡ್ ಬಡ್ಡಿದರ ಕಡಿತದ ಕುರಿತು ಹೆಚ್ಚು ಎಚ್ಚರಿಕೆಯಿಂದ ಮುನ್ನಡೆಸಲಿದೆ ಎಂದು ಹೇಳಲಾಗುತ್ತಿದೆ. ಈ ಬೆಳವಣಿಗೆಗಳು ಜಾಗತಿಕ ಷೇರು ಮಾರುಕಟ್ಟೆಗಳ ಮೇಲೆ ಪರಿಣಾಮ ಬೀರುತ್ತಿದ್ದು, ಬಿಟ್ಕಾಯಿನ್ ಬೆಲೆ $1.4 ಲಕ್ಷ ತಲುಪಿದೆ ಎಂದು ವರದಿಯಾಗಿದೆ. ಫೆಡ್ನ ಈ ನಿರ್ಧಾರವು ಹಾಕಿಶ್ ಧೋರಣೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಈ ವರ್ಷದಲ್ಲಿ ಯಾವುದೇ ದರ ಕಡಿತ ಸಂಭವಿಸದೇ ಇರಬಹುದು ಎಂಬ ಆತಂಕ ಹೂಡಿಕೆದಾರರಲ್ಲಿ ಮೂಡಿದೆ. ಫೆಡ್ ತೋರಿಸಿರುವ ಕಾಯುವ ಧೋರಣೆ ಮಾರುಕಟ್ಟೆಯಲ್ಲಿ ಸಂಶಯದ ಪರಿಸ್ಥಿತಿ ಉಂಟುಮಾಡಿದ್ದು, ಮುಂದಿನ ತಿಂಗಳುಗಳಲ್ಲಿ ಡೇಟಾ ಪ್ರಕಟಣೆ ಮೇಲೆ ಹೆಚ್ಚಿನ ನಿರೀಕ್ಷೆ ಮೂಡಿದೆ. ದಸಾಲ್ಟ್ ಏವಿಯೇಷನ್ ಮತ್ತು ಅನಿಲ್ ಅಂಬಾನಿಯವರ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಭಾರತದಲ್ಲಿ ವ್ಯಾವಹಾರಿಕ ವಿಮಾನಗಳು ಅಂದರೆ ಫಾಲ್ಕನ್ 2000 ಜೆಟ್ಗಳನ್ನು ತಯಾರಿಸಲು ಮಹತ್ವದ ಒಪ್ಪಂದವೊಂದನ್ನು ಮಾಡಿಕೊಂಡಿವೆ. ಈ ಯೋಜನೆಯ ಅಡಿಯಲ್ಲಿ ನಾಗ್ಪುರ ನಗರವು ಆಯ್ಕೆಯಾಗಿದ್ದು, ಅಲ್ಲಿ ಸಂಪೂರ್ಣ ವಿಮಾನವನ್ನೇ ಅಸೆಂಬಲ್ ಮಾಡುವ ಘಟಕ ನಿರ್ಮಿಸಲಾಗುವುದು ಎಂದು ಹೇಳಲಾಗುತ್ತಿದೆ. ಈ ಘೋಷಣೆಯೊಂದಿಗೆ ಭಾರತ ಮೊದಲ ಬಾರಿಗೆ ಸ್ವದೇಶದಲ್ಲಿ ನಿರ್ಮಿತ ವ್ಯಾಪಾರಿಕ ವಿಮಾನ ತಯಾರಕ ರಾಷ್ಟ್ರಗಳ ಪಟ್ಟಿಗೆ ಸೇರುವ ನಿರೀಕ್ಷೆಯಿದೆ. ಫಾಲ್ಕನ್ 2000 ಒಂದು ಹೈ ಎಂಡ್ ಬಿಸಿನೆಸ್ ಜೆಟ್ ಆಗಿದ್ದು, ಈ ಯೋಜನೆಯ ಮೊದಲ ವಿಮಾನವನ್ನು 2028 ವೇಳೆಗೆ ಭಾರತೀಯ ಭೂಮಿಯಿಂದ ಹಾರಿಸಲು ಉದ್ದೇಶಿಸಲಾಗಿದೆ. ಈ ಘೋಷಣೆಯ ಬಳಿಕ ರಿಲಯನ್ಸ್ ಇನ್ಫ್ರಾ ಷೇರುಗಳು ಮೇಲೇರಿಕೆ ಕಂಡು ಷೇರು ಮಾರುಕಟ್ಟೆಯಲ್ಲಿ ಉತ್ಸಾಹ ಮೂಡಿಸಿದೆ. ದಸಾಲ್ಟ್ ಏವಿಯೇಷನ್ ಇದುವರೆಗೆ ರಫೇಲ್ ಯುದ್ಧ ವಿಮಾನಗಳ ಮೂಲಕ ಭಾರತದಲ್ಲಿ ಹೆಸರಾಗಿದ್ದರೆ, ಇದೀಗ ನಾಗ್ಪುರದಲ್ಲಿ ಬಿಸಿನೆಸ್ ಜೆಟ್ಗಳ ತಯಾರಿಕೆಯಿಂದ ಮೇಕ್ ಇನ್ ಇಂಡಿಯಾ ನಿಟ್ಟಿನಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತಿದೆ.
ಈ ಜಂಟಿ ಯೋಜನೆಯು ಉದ್ಯೋಗಾವಕಾಶ, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸುವಲ್ಲಿ ಸಹಾಯ ಮಾಡುವ ನಿರೀಕ್ಷೆಯಿದೆ. ಮೈಕ್ರೋಸಾಫ್ಟ್ ಸಂಸ್ಥೆ ಮತ್ತೆ ಸಾವಿರಾರು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲು ಯೋಜನೆ ರೂಪಿಸಿದೆ. ಈ ಬಾರಿ ಗುರಿಯಾಗಿರುವುದು ಮಾರುಕಟ್ಟೆ ಮತ್ತು ಸೇಲ್ಸ್ ವಿಭಾಗ. ಎಐ ವಿಸ್ತರಣೆ ಹಿನ್ನೆಲೆಯಲ್ಲಿ ಕಂಪನಿ ತನ್ನ ಸಂಪತ್ತು ಮತ್ತು ಶ್ರಮವನ್ನು ಹೊಸ ತಂತ್ರಜ್ಞಾನಗಳಿಗೆ ಹರಿಸುತ್ತಿರುವುದರಿಂದ ಕೆಲವೊಂದು ಮಾನವ ಸಂಪನ್ಮೂಲಗಳನ್ನು ಕಡಿತಗೊಳಿಸಲಾಗುತ್ತಿದೆ ಎಂದು ವರದಿಗಳು ತಿಳಿಸುತ್ತಿವೆ. ಈ ಹಿಂದೆ 2025 ಮೇ ತಿಂಗಳಲ್ಲಿ 6,000 ಉದ್ಯೋಗಿಗಳನ್ನು ಕೈಬಿಟ್ಟಿದ್ದ ಮೈಕ್ರೋಸಾಫ್ಟ್ ಈಗ ಮತ್ತಷ್ಟು ಉದ್ಯೋಗಿಗಳನ್ನು ಜುಲೈ ತಿಂಗಳಲ್ಲಿ ತೆಗೆದುಹಾಕಲು ಯೋಜನೆ ರೂಪಿಸಿದೆ ಎಂದು ಮಾಹಿತಿ ಬಹಿರಂಗವಾಗಿದೆ. ಡೇಟಾ ಸೆಂಟರ್, ಕ್ಲೌಡ್ ಸರ್ವಿಸ್, ಎಐ ಇಂಜಿನಿಯರಿಂಗ್ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿರುವ ಕಂಪನಿ ಮಾರಾಟ ವಿಭಾಗದಲ್ಲಿ ಪರಂಪರೆಯ ನಡವಳಿಕೆಗಳು ಬದಲಾಯಿಸಬೇಕಾಗಿದೆ ಎಂದು ವರದಿಗಳು ತಿಳಿಸುತ್ತಿವೆ. ಇದು ಮಾತ್ರವಲ್ಲ, ಕಂಪನಿಯ ಷೇರುಗಳು ಹೊಸ ಎತ್ತರಕ್ಕೆ ಏರಿದ ಸಂದರ್ಭದಲ್ಲಿಯೇ ಈ ಘೋಷಣೆಯು ಬಂದಿದೆ. ಕೆಲವರು ಇದನ್ನು ಹಣಕಾಸು ಸುಧಾರಣೆಯ ಹೆಸರಿನಲ್ಲಿ ಕಂಪನಿಯ ಹೃದಯವಿಲ್ಲದ ನಡೆ ಎಂದು ಟೀಕಿಸುತ್ತಿದ್ದಾರೆ. ಜುಲೈ 2025 ಆರಂಭದಲ್ಲಿಯೇ ಈ ಕಡಿತ ಪ್ರಕ್ರಿಯೆ ಆರಂಭವಾಗಲಿದ್ದು, ಪ್ರಮುಖವಾಗಿ ಸೇಲ್ಸ್ ಡಿಪಾರ್ಟ್ಮೆಂಟ್ನವರು ಈ ಬಾರಿ ಹೆಚ್ಚು ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸುತ್ತಿವೆ.